ಎಸ್ ವಿದ್ಯಾರ್ಥಿಗಳೇ, ಒನ್ಸ್ ಅಗೇನ್ ವೆಲ್ಕಮ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ ನೋಡ್ತಾ ಇದ್ದೀವಿ. ಅದರ ರಿಲೇಷನ್ಸನ್ನು ಸ್ವಲ್ಪ ಮಟ್ಟಿಗೆ ಈಗ ತಿಳ್ಕೊಂಡಿದ್ದೀವಿ. ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಎಕ್ಸಸೈಸ್ 1.1ಅಲ್ಲಿ ಮಾಡಲಿಲ್ಲ ನಾನು, ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಮಾಡ್ತೇನೆ. ಬಟ್ ಇವಾಗ ಮುಂದಿನ ಕನ್ಸೆಪ್ಟನ್ನು ನೋಡೋಣ, ಫಂಕ್ಷನ್ಸ್. ಓಕೆ, ಫಂಕ್ಷನ್ಸ್ ನಿಮ್ಗೆ ಗೊತ್ತಿದೆ, ಚೆನ್ನಾಗಿ ಕಲಿಬೇಕು, ಏಕಾಗ್ರತೆಯಿಂದ ಕಲಿಬೇಕು ಮತ್ತು ಪ್ರೀತಿಯಿಂದ ಕಲಿಬೇಕು. ಸೊ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾವುದೇ ಸಬ್ಜೆಕ್ಟನ್ನು, ಯಾವುದೇ ವಿಷಯವನ್ನು ನೀವು ಪ್ರೀತಿಯಿಂದ ಕಲಿತ್ರೆ, ಅಂದರೆ ನಿಮ್ಮ ಎಲ್ಲ ಆಸಕ್ತಿಯನ್ನು ಅದರಲ್ಲಿ ಇಟ್ಟು ಕಲಿತ್ರೆ ಸುಲಭ ಆಗುತ್ತೆ. ಸೊ ಇದು ಕೂಡ ಹಾಗೆ, ಮ್ಯಾಥ್ಸ್ ಯು ಲರ್ನ್ ವಿತ್ ಲವ್. ಓಕೆ, ಸೊ ವಿಲ್ ಪ್ರೊಸೀಡ್ ಫಾರ್ ಟೈಪ್ಸ್ ಆಫ್ ಫಂಕ್ಷನ್ಸ್. ಸೊ ಬೇಸ್ಡ್ ಆನ್ ಮ್ಯಾಪಿಂಗ್. ಫಂಕ್ಷನ್ಸ್ ಅಂದರೆ ಏನು? ಈಗ ನೀವು ಫಿಸಿಕ್ಸಲ್ಲೆಲ್ಲ ಓದಿದ್ದೀರಾ ಅಲ್ವಾ? ಏನು, ವೆಲಾಸಿಟಿ ಇಸ್ ಅ ಫಂಕ್ಷನ್ ಆಫ್ ಟೈಮ್, v is equal to s by t ಅಂತ ಹೇಳ್ತೀವಿ. ಅಥವಾ ಆಕ್ಸಲರೇಷನ್ a is equal to ಇಟ್ಸ್ ಎ ಫಂಕ್ಷನ್ ಆಫ್ ವೆಲಾಸಿಟಿ p by t ಅಂತ ಹೇಳ್ತೀವಿ ಅಲ್ವಾ? ಸೊ ಅಂದರೆ ಫಂಕ್ಷನ್ ಆಫ್ ಸಮಥಿಂಗ್ ಅಂದರೆ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ್ಯಾಟ್ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಮ್ಯಾಥ್ಸಲ್ಲಿ ಈಗ PUC ಫಸ್ಟ್ ಇಯರಲ್ಲಿ ನೀವು ನೋಡಿದ್ದೀರ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್. ಏನು? ಸೊ ಐಡೆಂಟಿಟಿ ಫಂಕ್ಷನ್ ಅಥವಾ ಕಾನ್ಸ್ಟೆಂಟ್ ಫಂಕ್ಷನ್, ಸಿಗ್ನಮ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್, ಅಥವಾ ಇನ್ನು ಪಾಲಿನಾಮಿಯಲ್ ಫಂಕ್ಷನ್, ಈ ಥರದೆಲ್ಲ ನೋಡಿದ್ದೀರ ಅಲ್ವಾ? ಸೊ ಅದೇ ಥರ ಅಲ್ಲಿ ಗ್ರಾಫಿನ ಮೇಲೆ ವಿತ್ ಗ್ರಾಫ್ ಕಲ್ತಿದ್ದೀರ. ರಿಲೇಷನ್ಸನ್ನು ಯಾವ ಥರ ಇದೆ, y ಮತ್ತು x ಮಧ್ಯೆ ರಿಲೇಷನ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಕಲ್ತಿದ್ದೀರ. ಇಲ್ಲಿ ಎರಡು ಸೆಟ್ಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಈ ಥರ ಸೆಟ್ಗಳನ್ನು ಕನ್ಸಿಡರ್ ಮಾಡ್ತೀವಿ. ಸೆಟ್ಗಳನ್ನು ಕನ್ಸಿಡರ್ ಮಾಡಿ ಇದೆರಡರ ಮಧ್ಯೆ ಯಾವ ರೀತಿ ಮ್ಯಾಪಿಂಗ್ ಇದೆ, ಇದರ ಮೇಲೆ ವಿ ವಿಲ್ ಸೇ ದ ಫಂಕ್ಷನ್. ಓಕೆ, how it is related, two sets are related. ಸೊ ಅಂದರೆ ಅದನ್ನು ಮ್ಯಾಪಿಂಗ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಮ್ಯಾಪಿಂಗಿನ ಮೇಲೆ ಬೇಸ್ಡ್ ಆಗಿ ಇಲ್ಲಿ ಫಂಕ್ಷನ್ಸ್ ಇದೆ. ಸೊ ವಿಲ್ ಅಂಡರ್ಸ್ಟ್ಯಾಂಡ್ ವಿತ್ ಎಕ್ಸಾಂಪಲ್. ಓಕೆ, y is equal to f of x. ಓಕೆ, ಸೊ ಅದನ್ನು ಫಂಕ್ಷನನ್ನು ಈ ಥರ ಬರೀತಾರೆ ನಿಮ್ಮ ಈ ಪರ್ಟಿಕ್ಯುಲರ್ ಚಾಪ್ಟರ್ಲಿ, ಎಫ್ ಸಚ್ ದ್ಯಾಟ್, ಅಥವಾ ಫಂಕ್ಷನ್ ಫ್ರಾಮ್ ಎಕ್ಸ್ ಟು ವೈ. ಫಂಕ್ಷನ್ ಫ್ರಾಮ್ ಎಕ್ಸ್ ಟು ವೈ ಅಂದರೆ ಎಕ್ಸ್ ಅನ್ನುವಂಥದ್ದು ಒಂದು ಸೆಟ್, ವೈ ಅನ್ನುವಂಥದ್ದು ಒಂದು ಸೆಟ್. ಇದರ ಬಗ್ಗೆ ಯಾವ ರೀತಿ ರಿಲೇಷನ್ ಆಗಿದೆ, ದ್ಯಾಟ್ ಈಸ್ ಫಂಕ್ಷನ್. ಸೊ ಅದನ್ನೇ ನಾವು y is equal to f of x ಅಂತ ಬರೀತಾ ಇದ್ದೀವಿ. ಆಲ್ರೆಡಿ ನಿಮ್ಗೆ ಈಗ ಗೊತ್ತಿದೆ. ಸೊ ಅದರಲ್ಲಿ ಈಗ ಜಸ್ಟ್ ಐ ಆಮ್ ಟೇಕಿಂಗ್ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲನ್ನು ನೋಡೋಣ. 1 2 3 4 ಇದೆ, ಇಲ್ಲಿ 2 3 4 5 6 8 ಇದೆ. ಸೊ ಡೊಮೇನ್ ಇದೆ, ಇದು ಕೋಡೊಮೇನ್ ಅಂತ ಹೇಳ್ತೀವಿ. ಸೊ ಇದನ್ನು ಎಲಿಮೆಂಟ್ ಆಫ್ ಸೆಟ್ ಆಫ್ ಆಲ್ ದ ಫಸ್ಟ್ ಎಲಿಮೆಂಟ್ಸ್, ಸೊ ದಟ್ ಈಸ್ ಡೊಮೇನ್ ಅಂತ ಹೇಳ್ತೀವಿ. ಸೆಟ್ ಆಫ್ ಆಲ್ ದ ಏನು ಇದು ಸೆಕೆಂಡ್ ಸೆಟ್. ಓಕೆ, ದ ಎಲಿಮೆಂಟ್ಸ್ ಆಫ್ ಆಲ್ ದ ಸೆಕೆಂಡ್ ಸೆಟ್, ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಕೆಂಡ್ ಸೆಟ್ ವಿ ಸೇ ಕೋಡೊಮೇನ್ ಅಲ್ವಾ? ಸೊ ಹಾಗಾಗಿ ಈಗ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ y is equal to 2x. ಸೊ x ಮತ್ತು y ಮತ್ತು ಯಾವ ರಿಲೇಷನ್ ಇದೆ, y is equal to 2x ಈ ಥರ ಇದೆ. ಸೊ ಈಗ 1 ತಗೊಂಡ್ರೆ ಏನಾಗುತ್ತೆ? ಸೊ 1 y is equal to 2x. ಸೊ y is equal to 2 into 1. x ಅನ್ನು ನಾನು 1 ಅಂತ ತಗೊಂಡ್ರೆ 2 ಆಗುತ್ತೆ. ಸೊ 1 to 2 ಆಗುತ್ತೆ. 2 ಅಂತ ತಗೊಂಡ್ರೆ ಏನಾಗುತ್ತೆ? 2x 4 ಆಗುತ್ತೆ ಅಲ್ವಾ? ಸೊ 3 ತಗೊಂಡ್ರೆ 2x ಅಂದರೆ 2 into 3 6 ಆಗುತ್ತೆ. 4 ಅಂದರೆ 8 ಆಗುತ್ತೆ ಅಲ್ವಾ? ಸಿಂಪಲ್ ಆಗಿದೆ. ಸೊ ಇಲ್ಲಿ ನೋಡಿ, ಈಗ ಡೊಮೇನಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ, 1 2 3 4 ಇದೆ. ಕೋಡೊಮೇನಲ್ಲಿ ಹೇಗೆ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ? ಸೊ ಇಲ್ಲಿ ಎಕ್ಸ್ ಏನಿದೆ, ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಎಕ್ಸ್ ಅಲ್ವಾ? ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಎಕ್ಸ್, ದಿಸ್ ಎಕ್ಸ್. ಸೊ ದಿಸ್ ಅ ಸೆಟ್ ವೈ, ಈ ಸೆಟ್ ವೈ. ಸೊ ಇಲ್ಲಿ ಇದ್ರ ಮಧ್ಯೆ ಎಕ್ಸ್ ಮತ್ತು ವೈ ಮಧ್ಯೆ ಯಾವ ರೀತಿ ಫಂಕ್ಷನ್ ಇದೆ, ರಿಲೇಷನ್ ಇದೆ ಅಂತಂದರೆ y is equal to 2x. ದಿಸ್ ಇಸ್ ಡಿಫೈನಿಂಗ್ ದ ಫಂಕ್ಷನ್. ಸೊ ಇವಾಗ ಎಕ್ಸ್ಗೆ ನಾವು 1 ತಗೊಂಡ್ರೆ 2 ಆಗುತ್ತೆ. 2 4 3 6 4 8 ಈ ಥರ ಇದೆ. ವೆರಿ ಸಿಂಪಲ್. ಸೊ ಇಲ್ಲೇನಿದೆ, ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್, ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಅಲ್ವಾ? ಎಕ್ಸ್ ಅನ್ನುವಂಥ ಈ ಸೆಟ್ಟಿನ ಪ್ರತಿಯೊಂದು ಎಲಿಮೆಂಟ್ ಕೂಡ ಹ್ಯಾವಿಂಗ್ ಎ ಯುನೀಕ್ ಅಥವಾ ಹ್ಯಾವಿಂಗ್ ಎ ಡಿಸ್ಟಿಂಕ್ಟ್ ಸಪರೇಟ್ ಓಕೆ ಎಲಿಮೆಂಟ್ಸ್ ಆಸ್ ಇಟ್ಸ್ ಇಮೇಜಸ್. ಸೊ ಇದೆಲ್ಲ ಇಮೇಜಸ್ ಅಲ್ವಾ? ಸೊ ಇಲ್ಲಿ 2 4 6 8 ಇಮೇಜಸ್ ಆಗಿದೆ. ಯಾವುದರದ್ದು? ಈ ಎಲಿಮೆಂಟ್ಗಳದ್ದು. ಬಟ್ ಇಲ್ಲಿ ಒಂದು ನಾವೇನು ನೋಡಬೇಕಂದ್ರೆ, ಪ್ರತಿ ಎಲಿಮೆಂಟ್ಗಳು ಕೂಡ ಇಟ್ ಈಸ್ ಹ್ಯಾವಿಂಗ್ ಎ ಡಿಸ್ಟಿಂಕ್ಟ್ ಅಂದರೆ ಸಪರೇಟ್, ಬೇರೆ ಬೇರೆ ಆದಂತಹ ಒಂದು ಇಮೇಜ್ಗಳನ್ನು ಹೊಂದಿದೆ. ಸೊ ಹಾಗಾಗಿ ಇದನ್ನು ನಾವೇನು ಹೇಳ್ತೀವಿ, ಈ ಥರ ಇದ್ದರೆ 1 to 1 ಅಂತ. ಓಕೆ, ಅಂದರೆ ಇಲ್ಲಿ ಒಂದು ಎಲಿಮೆಂಟ್ ಇದ್ದರೆ ಅದು ಈ ಸೆಟ್ನಲ್ಲಿರುವಂತೆ ಇನ್ನು ಒಂದು ಎಲಿಮೆಂಟ್ ಜೊತೆಗೆ ಮಾತ್ರ ರಿಲೇಷನ್ ಹೊಂದಿದೆ ಅಂತ ಅರ್ಥ.
ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಗ ಹೇಗಾಗ್ತಾ ಇದೆ ನೋಡೋಣ. -2 -1 0 1 2. ಓಕೆ, 1 2 3 4 ಈ ಥರ ಇದೆ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ, ಡೊಮೈನ್, ಕೋಡೊಮೈನ್. ಸೊ ಇವಾಗ ರಿಲೇಷನ್ ನಾನು ಏನು ನೋಡ್ತಾ ಇದ್ದೆ ಅಂದರೆ x² ಅಂತ y x² ಅಂತ ತಗೋಣ. ಇವಾಗ ಏನಾಯಿತು, 2² -2² ಅಂದರೆ ಏನಾಗುತ್ತೆ, ಇಟ್ ಈಸ್ 4, -1² ಇಟ್ ಈಸ್ 1, 0² ಓಕೆ, ಸೊ ಲೆಟ್ ಮಿ ಸೇ 0 ಹಿಯರ್, ಸೊ 0, 1² ಅಗೇನ್ 1, 2² 4. ಸೊ ಇಲ್ಲಿ ಯಾವ ಥರ ಬರ್ತಾ ಇದೆ ನೋಡೋಣ. ಇಲ್ಲಿ ಈಚ್ ಎಲಿಮೆಂಟ್, ಪ್ರತಿಯೊಂದು ಎಲಿಮೆಂಟು ಈಗ -2 ರಿಲೇಟೆಡ್ ವಿತ್ 4, 2 ರಿಲೇಟೆಡ್ ವಿತ್ 4 ಅಲ್ವಾ. ಸೊ ಏನಾಗ್ತಾ ಇದೆ ಇಲ್ಲಿ, ಸೊ ಅಂತ ನೀವು ಯೋಚನೆ ಮಾಡಬೇಕು. ಇಲ್ಲಿ ಒಂದು ಎಲಿಮೆಂಟು ಹ್ಯಾವಿಂಗ್ ಓನ್ಲಿ 1 ಇಮೇಜ್, ಇಲ್ಲಿ ಈ ಎಲಿಮೆಂಟ್ಗೂ ಇದೇ ಇಮೇಜ್, ಈ ಎಲಿಮೆಂಟ್ಗೂ ಕೂಡ ಇದೇ ಇಮೇಜ್. ಅದೇ ಥರ -1ಗೂ ಕೂಡ 1 ಇಮೇಜ್, 1ಗೂ ಕೂಡ 1 ಇಮೇಜ್ ಅಲ್ವಾ. ಸೊ ಈಗೇನಾಗ್ತಾ ಇದೆ ಅಂದರೆ ಇಲ್ಲಿ ಮೋರ್ ದ್ಯಾನ್ 1 ಎಲಿಮೆಂಟ್ ಈಸ್ ಹ್ಯಾವಿಂಗ್, ಓಕೆ, so every the element here in the set B or set Y is having, okay, so it is the image of 2 elements from the set X. ಈ ಥರ ಇದ್ದರೆ many to 1. ಸೊ ಇಲ್ಲಿ 1 to 1 ಪ್ರತಿ ಎಲಿಮೆಂಟ್ಗೆ ಅದರದ್ದೇ ಆದ ಇಮೇಜ್ ಇದೆ. ಇಲ್ಲಿ ಮೆನಿ ಎಲಿಮೆಂಟ್ಸ್ಗೆ ಕಾಮನ್ ಇಮೇಜ್ ಇದೆ ಅಲ್ವಾ. ಸೊ ಹಾಗಾಗಿ ಇದು ನಾವೇನು ಹೇಳ್ತೀವಿ, ಮೆನಿ ಟು 1 ಅಂತ ಹೇಳ್ತೀವಿ, ಮೆನಿ ಟು 1 ರಿಲೇಷನ್ ಅಂತ ಹೇಳ್ತೀವಿ. So many to 1 function. So many to 1 function, ಇಲ್ಲಿ 1 to 1 function. ಸೊ ಈ ಥರ. ಸೊ ಇದನ್ನು ಇನ್ನೊಂದು ಹೆಸರು ಏನು ಹೇಳ್ತೀವಿ, ಇದಕ್ಕೆ ಇಂಜೆಕ್ಟಿವ್ ಅಂತ ಹೇಳ್ತಾರೆ. ನಿಮ್ಮ ಚಾಪ್ಟ್ರಲ್ಲಿ ಇಂಜೆಕ್ಟಿವ್ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಓಕೆನಾ. ಸೊ ಇನ್ನೊಂದು ನೆಕ್ಸ್ಟ್ ಟೈಪ್ ನಾವು ನೋಡಬೇಕಾದ್ದು ಸಬ್ಜೆಕ್ಟಿವ್, ಅಂದರೆ ಆನ್ ಟು, ವಿತ್ ಎಕ್ಸಾಂಪಲ್ ನೋಡೋಣ. ಓಕೆ, ಪ್ಲೀಸ್ ನೋಡಿ ಎಕ್ಸಾಂಪಲ್. ಓಕೆ, ಮುಂದಿನ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಈಗ ಇಲ್ಲಿ ಅದೇ ನಾವೀಗ 1 to 1 ಮಾತಾಡ್ತಾ ಇದ್ವಿ. ಸೊ 1 to 1 ಮತ್ತು ಮೆನಿ ಟು 1. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. 1 2 3 4 5 6 ಆರ್ ದ ಎಲಿಮೆಂಟ್ಸ್ ಆಫ್ ಎಕ್ಸ್, 2 4 6 8 ಎಲಿಮೆಂಟ್ಸ್ ಆಫ್ ವೈ. ಇದನ್ನೇ ಹೇಳ್ತೀವಿ ಡೊಮೈನ್ ಅಂತ ಹೇಳ್ತೀವಿ, ಕೋಡೊಮೈನ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಫಂಕ್ಷನ್ y is equal to 2x ಎಕ್ಸಾಂಪಲ್ ನಾವು ತಗೊಳ್ತಾ ಇರೋದು. ಸೊ ಇಲ್ಲಿ ಏನಾಗಿದೆ, ಈಗ ಇದನ್ನು ಮ್ಯಾಪಿಂಗ್ ಮಾಡ್ತಾ ಹೋಗೋಣ. y is equal to 2x, 1 to 2, 2 ತಗೊಂಡ್ರೆ 4 ಆಗುತ್ತೆ, 3 ತಗೊಂಡ್ರೆ 6 ಆಗುತ್ತೆ, 4 ತಗೊಂಡ್ರೆ 8. ಸೊ ಇದು 1 to 1 ಅಂತ ಕಾಣಿಸ್ತಾ ಇದೆ, ಹೌದಾ? ಬಟ್ ಇಲ್ಲಿ ಒಂದಿದೆ, ಸೊ ಇದಕ್ಕೆ ಯಾವುದೇ ಇಮೇಜ್ ಇಲ್ಲ. ಸೊ ಹಾಗಾಗಿ ದಿಸ್ ಇಸ್ ಲೆಫ್ಟ್ ಔಟ್, ಇದನ್ನು ಕೂಡ ಬಿಟ್ಬಿಟ್ಟಿದ್ದೀವಿ. ಸೊ ಇದಕ್ಕೆ ಇಲ್ಲಿ ಯಾವುದೇ ಇಮೇಜು ಇಲ್ಲ. ಈ ಥರ ಇದ್ದಾಗಲೂ ಕೂಡ ಇಟ್ ಈಸ್ ನಾಟ್ 1 to 1. ಓಕೆ, ಇದೊಂದು ಓಕೆ ಎಕ್ಸೆಪ್ಷನ್ ಕೇಸ್ ನಿಮ್ಗೆ ಗೊತ್ತಿರಬೇಕು. ಸೊ ಇದೊಂದು ಎಕ್ಸಾಂಪಲ್ ಅಷ್ಟೇ, ಒಂದು ಡೆಫಿನೇಷನ್ಸ್ ಎಲ್ಲ ನೋಡೋಣ. ಓಕೆ ಓಕೆ ಇವಾಗ ಸಬ್ಜೆಕ್ಟಿವ್ ಎಕ್ಸಾಂಪಲ್ ನೋಡೋಣ. ಆನ್ ಟು ಅಥವಾ ಸಬ್ಜೆಕ್ಟಿವ್ ಅಂತ ಹೇಳ್ತೀವಿ ಅದಕ್ಕೆ. ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 2x ಇಸ್ ದ ರಿಲೇಷನ್. ಸೊ ಯಾವ ಥರ ಇದೆ, 1 2 3 4 ಇದೆ ಇಲ್ಲಿ ಸೆಟ್ಟಲ್ಲಿ, ಡೊಮೈನಲ್ಲಿ. ಇಲ್ಲಿ ಕೋಡೊಮೈನಲ್ಲಿ 2 4 6 8 ಇದೆ ಅಲ್ವಾ. ಸೊ ಇವಾಗ ವಾಟ್ ಇಸ್ ದ ರಿಲೇಷನ್, ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 2x. ಸೊ ಅದನ್ನು ಅಪ್ಲೈ ಮಾಡ್ತಾ ಹೋಗೋಣ. ಸೊ 1 ಇದ್ದಾಗ 1 ಇಂಟು 2 ದಟ್ ಮೀನ್ಸ್ 2, 2 ಇಂಟು 2 4, 3 ಇಂಟು 2 6, 4 ಇಂಟು 2 8. ಸೊ ಇಲ್ಲೇನಾಗಿದೆ, ಎವ್ರಿ ಎಲಿಮೆಂಟ್ ಆಫ್ ವೈ ಅಲ್ವಾ, ಅಂದರೆ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಕೋಡೊಮೈನ್ ಸೊ ಈಸ್ ಆನ್ ಇಮೇಜ್ ಆಫ್, ಓಕೆ, ಈಸ್ an image of some element from x ಅಲ್ವಾ. ಸೊ ಇವಾಗ ಎವ್ರಿ ಎಲಿಮೆಂಟ್ ಈಸ್ ಇನ್ಕ್ಲೂಡೆಡ್. ಯಾವುದು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 10 ಅಂತ ನಾನು ಬರೆದಿದ್ರೆ, ಸೊ ಸಪೋಸ್ ಇಲ್ಲಿ ಅದಕ್ಕೆ ಯಾವುದೇ ಇಮೇಜ್ ಇಲ್ಲ ಅಥವಾ ದಿಸ್ ಇಸ್ ನಾಟ್ ಇಮೇಜ್ ಆಫ್ ಎನಿ ಎಲಿಮೆಂಟ್ ಫ್ರಮ್ ಎಕ್ಸ್, ಈ ಥರ ಇದ್ದರೆ ಇಟ್ ಈಸ್ ನಾಟ್ ಆನ್ ಟು. ಸೊ ಅಂದರೆ ಇಲ್ಲಿರುವಂಥ ಎಲ್ಲ ಕೋಡೊಮೈನಲ್ಲಿರುವಂಥ ಎಲ್ಲ ಎಲಿಮೆಂಟ್ಗಳಿಗೂ ಕೂಡ ಇಲ್ಲಿರುವ ಯಾವುದಾದ್ರೂ ಎಲಿಮೆಂಟಿನ ಇಮೇಜ್ ಆಗಿರಬೇಕು. ಓಕೆ, ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಯಾವುದೇ ರೀತಿಯ ಎಕ್ಸ್ಟ್ರಾ ಎಲಿಮೆಂಟ್ಗಳು ಇರಬಾರ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 10 or 12 ಏನೋ ಬರೆದಿದ್ರೆ, ಸೊ ಇವಾಗ ಸೊ ದಿಸ್ ಇಸ್ ನಾಟ್ ಅನ್ ಇಮೇಜ್ ಆಫ್ ಎನಿ ಎಲಿಮೆಂಟ್ ಫ್ರಮ್ ಹಿಯರ್ ಅಲ್ವಾ. ಇದು ಯಾವುದೇ ಎಲಿಮೆಂಟಿನ ಎಕ್ಸ್ನ ಎಲಿಮೆಂಟಿನ ಇಮೇಜ್ ಆಗಿಲ್ಲ.
ಸೊ ಈ ಥರ ಇದ್ದರೆ ಇಟ್ ಈಸ್ ನಾಟ್ ಆನ್ ಟು ಅಲ್ವಾ. ಸೊ ಅದ್ರ ಬದಲಿಗೆ ಈ ಥರ ಇದ್ದರೆ ಅಂದರೆ ಎವ್ರಿ ಎಲಿಮೆಂಟ್, ಅದು ಇಲ್ಲಿ ಕಂಡೀಷನ್, ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್ ಏನಿದೆ ಇಟ್ ಶುಡ್ ಬಿ ಎಲಿಮೆಂಟ್ ಆಫ್ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಆಫ್ ದಿಸ್ ಡೊಮೈನ್ ಎಕ್ಸ್ ಅಲ್ವಾ. ಸೊ ದಿಸ್ ಇಸ್ ಸರ್ಜೆಕ್ಟಿವ್ ಅಥವಾ ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಅರ್ಥ ಆಯ್ತಾ. ಸೊ ಎಕ್ಸಾಂಪಲ್ ಅಷ್ಟೇ. ಈಗ ಡೆಫಿನೇಷನ್ ಮೂಲಕ ಮತ್ತೆ ಇನ್ನೊಮ್ಮೆ ನೋಡೋಣ. ಸೊ ಬೇಸಿಕಲಿ 3 ಟೈಪ್ಸ್, 1 to 1 ಇಂಜೆಕ್ಟಿವ್ ಮತ್ತು ಮೆನಿ ಟು 1 ಅದರಲ್ಲಿ ಅದಕ್ಕೆ ಯಾವುದೇ ಹೆಸರಿಲ್ಲ. ನೆಕ್ಸ್ಟು ಆನ್ ಟು ಸರ್ಜೆಕ್ಟಿವ್. ಇದು ಎರಡೂ ಇದ್ದರೆ ವಿ ಕಾಲ್ ಇಟ್ ಆಸ್ ಬೈಜೆಕ್ಟಿವ್. ಸೊ ಈ ಕೇಸಲ್ಲಿ, ಈ ಎಕ್ಸಾಂಪಲಲ್ಲಿ ಇದು ಎರಡೂ ಇದೆ. ಸೊ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಎಕ್ಸ್ ಹ್ಯಾಸ್ ಗಾಟ್ ಅ ಡಿಸ್ಟಿಂಕ್ಟ್ ಇಮೇಜ್ ಹಿಯರ್. ಬೇರೆ ಬೇರೆ ಇಮೇಜ್ ಇದೆ. ಸೊ ಹಾಗಾಗಿ 1 to 1 ಕೂಡ ಇದೆ, ಆನ್ ಟು ಕೂಡ ಇದೆ. ಓಕೆ, ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್ ಈಸ್ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಫ್ರಮ್ ಡೊಮೈನ್. ಸೊ ಹಾಗಾಗಿ ಇಟ್ ಈಸ್ ಬೋತ್ 1 to 1 ಕೂಡ ಇದೆ, ಆನ್ ಟು ಕೂಡ ಇದೆ. ಹಾಗಾಗಿ ಇದನ್ನು ನಾವೇನು ಹೇಳ್ತೀವಿ, ಬೈಜೆಕ್ಟಿವ್ ಅಂತ ಹೇಳ್ತೀವಿ. ಓಕೆ, ಬೈಜೆಕ್ಟಿವ್ ಅಂತ ಹೇಳ್ತೀವಿ. ಸೊ ಇದೀ ನೀವು ಇಡೀ ಚಾಪ್ಟ್ರಲ್ಲಿ ಮಾಡಬೇಕಾಗಿರೋದು ಅಷ್ಟೇ. ಸೊ ಇದು 1 to 1 ಆನ್ ಟು ಅಥವಾ ಬೋತ್, ಇದನ್ನು ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ನೋಡಿ, ಎಸ್ ಇವಾಗ ಟೈಪ್ಸ್ ಆಫ್ ಫಂಕ್ಷನ್ಸ್ ನಾವು ನೋಡ್ತಾ ಇದ್ದೀವಿ ಬೇಸ್ಡ್ ಆನ್ ಮ್ಯಾಪಿಂಗ್. ಸೊ ಇದರಲ್ಲಿ ಈಗ PUCಯ ಬುಕ್ನಲ್ಲಿ NCERT ಬುಕ್ನಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ಗಳನ್ನು ತೊಗೊಂಡು ಕರೆಕ್ಟಾಗಿ ಡೆಫಿನಿಷನ್ಸನ್ನು ಅರ್ಥ ಮಾಡ್ಕೊಂಡು. ಓಕೆ, ಎಸ್. ಸೊ ಇವಾಗ ಇಲ್ಲೊಂದು ಎಕ್ಸಾಂಪಲ್ ಇದೆ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಸೊ ದರ್ ಆರ್ 4 ಎಕ್ಸಾಂಪಲ್ಸ್ ಅಥವಾ 4 ಫಂಕ್ಷನ್ಸ್, F1, F2, F3, F4. ಸೊ ಇದರಲ್ಲಿ ಸೊ ಆಲ್ರೆಡಿ ನಾವು ಹೇಳಿದ್ವಿ ಏನು, ದಟ್ ಈಸ್ 1 to 1. ಸೊ 1 to 1 is the first type of function, 1 to 1. ಸೊ ಅದರ ಡೆಫಿನಿಷನ್ ನೋಡೋಣ. ಅ ಫಂಕ್ಷನ್ ಎಫ್ ಫ್ರಾಮ್ ಎಕ್ಸ್ ಟು ವೈ ಅಂದರೆ 2 ಸೆಟ್ಗಳಿರುತ್ತೆ. ಫಂಕ್ಷನ್ ಅಂದರೆ ಇಟ್ಸ್ ಎ ರಿಲೇಷನ್ ಫ್ರಮ್ ಎಕ್ಸ್ ಟು ವೈ, ಡಿಫೈನ್ಡ್ ಟು ಬಿ 1 to 1 ಅಂತ ಹೇಳ್ತೀವಿ. ಇಂಜೆಕ್ಟಿವ್ ಯಾವಾಗ, ಇಫ್ ದ ಇಮೇಜಸ್ ಆಫ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎಕ್ಸ್, ಇಫ್ ದ ಇಮೇಜಸ್ ಆಫ್ distinct elements of x, images of distinct elements of x. ಓಕೆ, ಇದು ಎಲಿಮೆಂಟ್ಸ್, ಇದರ ಇಮೇಜಸ್ ಅಂದರೆ ಇಲ್ಲಿರುತ್ತೆ ಅಲ್ವಾ. ಸೊ ಇಫ್ ದ ಡಿಸ್ಟಿಂಕ್ಟ್, ಇಫ್ ದ ಇಮೇಜಸ್ ಆಫ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ 1 2 3 4 4 ಎಲಿಮೆಂಟ್ ಇದೆ. ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಅಂದರೆ 1 2 3 4 ಬೇರೆ ಬೇರೆ ಎಲಿಮೆಂಟ್ಸ್ ಅಂತ ಅರ್ಥ. ಸೊ ಎಲಿಮೆಂಟ್ಸ್ ಆಫ್ ಎಕ್ಸ್ ಸೊ ಅಂಡರ್ ಎಫ್ ಅಂದರೆ ಈ ರಿಲೇಷನಲ್ಲಿ, ಈ ಫಂಕ್ಷನಲ್ಲಿ ಆರ್ ಡಿಸ್ಟಿಂಕ್ಟ್ ಅಂದರೆ ಬೇರೆ ಬೇರೆ ಆಗಿದೆ. ಅಂದರೆ ಉದಾಹರಣೆಗೆ 1ನ ಎಲಿಮೆಂಟ್ ಯಾವುದು, ಎ. 1 ಎಲಿಮೆಂಟ್ನ ಇಮೇಜ್ ಯಾವುದು, ಎ. 2ನ ಇಮೇಜ್ ಯಾವುದು, ಬಿ. 3ರ ಇಮೇಜ್ ಯಾವುದು, ಡಿ. 4ರ ಇಮೇಜ್ ಯಾವುದು, ಸಿ. ಸೊ ಇದರ ಅರ್ಥ ಏನು, ಸೊ ದಟ್ ಈಸ್ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಸೆಟ್ ಓಕೆ ಈಸ್ ಹ್ಯಾವಿಂಗ್ ಡಿಸ್ಟಿಂಕ್ಟ್ ಇಮೇಜಸ್ ಅಂಡರ್ x2 ಅಥವಾ ಎಕ್ಸ್ ಮತ್ತು ವೈ ಅಂತ ಕನ್ಸಿಡರ್ ಮಾಡಿದರೆ ಆಸ್ ಪರ್ ದ ಡೆಫಿನೇಷನ್ ಇದು ಎಕ್ಸ್, ಇದು ವೈ. ಸೊ ದರ್ಫೋರ್ ಇದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಗಳು ಡಿಸ್ಟಿಂಕ್ಟ್ ಎಲಿಮೆಂಟ್ಸ್, ಬೇರೆ ಬೇರೆ ಎಲಿಮೆಂಟ್ಗಳಿಗೆ ಅದರ ಇಮೇಜ್ಗಳು ಇಲ್ಲಿ ಬೇರೆ ಬೇರೆ ಆಗಿದ್ದರೆ ಅಲ್ವಾ, ಕಾಮನ್ ಆಗಿರಬಾರ್ದು. ಸೊ ಆ ಥರ ಇದ್ದರೆ ವಿ ಸೇ ಇಟ್ ಆಸ್ 1 to 1. ಸೊ ದರ್ಫೋರ್ ಈ ಡೆಫಿನೇಷನ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಫಂಕ್ಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಡಿಫೈನ್ ಟು ಬಿ 1 to 1 ಇಂಜೆಕ್ಟಿವ್ ಅಂತ ಹೆಸರಿದೆ. If the images of distinct elements of x under f are distinct for, that is every, ಅದನ್ನು ಈ ಥರ ಮ್ಯಾಥಮೆಟಿಕಲಿ ಈ ಥರ ಬರ್ತಾರೆ, ಫಾರ್ ಎವ್ರಿ x1 x2, ಫಾರ್ ಎವ್ರಿ x1 x2 ಅಂದರೆ ಇದೆಲ್ಲ x1 x2 ಇದೆಲ್ಲ ಅಲ್ವೇ. ಸೊ ಈ ಎಲಿಮೆಂಟ್ಸ್ ಆಫ್ ದಿಸ್ ಓಕೆ ಫಸ್ಟ್ ಸೆಟ್ಟನ್ನು ಅವ್ರು ಏನು ಹೇಳ್ತಾರೆ, x1 x2 ಬಿಲಾಂಗ್ಸ್ ಟು ಎಕ್ಸ್, ಎಫ್ ಆಫ್ x1 is equal to f of x2 ಅಂದರೆ y ಈ ಸೈಡ್ನಲ್ಲಿ. ಸೊ y is equal to f of x ಅಂತ ನಾವು ಹೇಳ್ತೀವಲ್ಲ, ಅದನ್ನೇ f of ಇಲ್ಲಿ x1 ಮತ್ತು x2 ಎರಡು ಎಲಿಮೆಂಟ್ ಅಂತ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದರೆ f of x1 is equal to f of x2 ಎರಡು ಈಕ್ವಲ್ ಆಗಿದ್ದರೆ ಅವಾಗ ಏನರ್ಥ, x1 is equal to x2 ಅಂತ ಅರ್ಥ ಅಲ್ವೇ. ಸೊ ಅಂದರೆ ಅದರ್ವೈಸ್ f is many to 1. ಆ ಥರ ಇಲ್ಲದೇ ಇದ್ದರೆ ಅಂದರೆ, ಸೊ ಇದು 1ನ ಇಮೇಜ್ ಎ ಇದೆ, 2ನ ಇಮೇಜ್ ಬಿ ಈ ಥರ ಇದ್ದರೆ ಓಕೆ. ಈ ಥರ ಇಲ್ಲದೇ ಇದ್ದರೆ ಈ ಥರ ಬರುತ್ತೆ, 1ನ ಇಮೇಜ್ ಬಿ ಇದೆ, 2ನ ಇಮೇಜ್ ಕೂಡ ಬಿ ಇದೆ ಅಲ್ವಾ. ಸೊ ದಟ್ ಮೀನ್ಸ್ ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಅಂಡರ್ ಎಕ್ಸ್ ಈಸ್ ನಾಟ್ ಹ್ಯಾವಿಂಗ್ ಡಿಸ್ಟಿಂಕ್ಟ್ ಇಮೇಜಸ್. ಇಲ್ಲಿ ಕಾಮನ್ ಇಮೇಜ್ ಬಂದ್ಬಿಡುತ್ತೆ
1ಗೂ ಕೂಡ ಇಮೇಜ್ ಬಿ, 2ಗೆ ಕೂಡ ಇಮೇಜ್ ಬಿ ಅಲ್ವಾ. ಸೊ ಹಾಗಾಗಿ ದಿಸ್ ಇಸ್ ವಾಟ್ ಮೆನಿ ಟು ಒನ್ ಅಲ್ವಾ. ಸೊ ದಿಸ್ ಇಸ್ 1 to 1, ದಿಸ್ ಇಸ್ ಮೆನಿ ಟು ಒನ್. ಸೊ ಇನ್ನೊಂದು ನಾವು ನೋಡಬೇಕಾದೇನು ಆನ್ ಟು, ಅದರ ಡೆಫಿನೇಷನ್ ಅದನ್ನು ಬರ್ಕೋಣ. ಸೊ ಫಸ್ಟ್ ಯು ನೋಟ್ ಇಟ್ ಡೌನ್. ಎಸ್, ಇಲ್ಲಿ ಸ್ವಲ್ಪ ಕನ್ಸೆಪ್ಟ್ ಕಷ್ಟ ಅಂತ ಅನಿಸ್ಬೋದು, ಬಟ್ ಡೋಂಟ್ ವರಿ. ಓಕೆ, ನೀವು ಒಂದಷ್ಟು ಪ್ರಾಬ್ಲಮ್ಸನ್ನು ಎಕ್ಸಾಂಪಲ್ಸನ್ನೆಲ್ಲ ಪ್ರಾಕ್ಟೀಸ್ ಮಾಡಿದಾಗ ಈಸಿ ಆಗುತ್ತೆ. ಸೊ ಇಲ್ಲಿರುವಂಥದ್ದು ಎರಡೇ ಟೈಪ್ ಇರುವಂಥದ್ದು ಮುಖ್ಯವಾಗಿ 1 to 1 ಮತ್ತು ಆನ್ ಟು ಅಲ್ವಾ. ಸೊ ಅದೆರಡನ್ನ ಕಂಬೈನ್ ಮಾಡಿದರೆ ನಾವು ಬೈಜೆಕ್ಟಿವ್ ಅಂತ ಹೇಳಿ ಎರಡೂ ಕೂಡ ಇದೆ. ಸೊ ಇವಾಗ ಸೆಕೆಂಡ್ ಡೆಫಿನಿಷನ್ ನೋಡೋಣ. ಏನು ನಾವು ನೋಡಬೇಕಾದ್ದು? ಸೊ ದಟ್ ಈಸ್ ಆನ್ ಟು ಫಂಕ್ಷನ್. ಓಕೆ, ಸೆಡ್ ಟು ಬಿ ಆನ್ ಟು ಆ ಫಂಕ್ಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಈಸ್ ಸೆಡ್ ಟು ಬಿ ಆನ್ ಟು, ಅದನ್ನು ಸರ್ಜೆಕ್ಟಿವ್ ಅಂತ ಕರಿತೀವಿ. ಮೊದಲು ಇದು 1 to 1 ಇದ್ದರೆ ಇಂಜೆಕ್ಟಿವ್, ಇದು ಸರ್ಜೆಕ್ಟಿವ್ ಅಲ್ವಾ. ಇಫ್ ಎವರಿ ಎಲಿಮೆಂಟ್ ಆಫ್ ವೈ, ಇಲ್ಲಿ ನಾವು ನೋಡಬೇಕಾದ್ದು ಎವರಿ ಎಲಿಮೆಂಟ್ ಆಫ್ ವೈ ಅಂದರೆ ಎರಡನೇ ಸೆಟ್ಟನ್ನು ನೋಡಬೇಕು. ಎವರಿ ಎಲಿಮೆಂಟ್ ಆಫ್ ವೈ ಈಸ್ ದ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಆಫ್ ಎಕ್ಸ್. ಅಂದರೆ ಎವರಿ ಎಲಿಮೆಂಟ್ ಆಫ್ ವೈ ಅಂದರೆ ಎರಡನೇ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಗಳು, ಎಲ್ಲ ಎಲಿಮೆಂಟ್ಗಳು ಕೂಡ ಅಲ್ಲಿ ಕನ್ಸಿಡರ್ ಆಗಿರಬೇಕು, ಆಕ್ಯುಪೈ ಆಗಿರಬೇಕು. ಸೊ ಅಂದರೆ ಇಲ್ಲಿ ಉದಾಹರಣೆ ನೋಡಿ, ಇಲ್ಲಿ ಇ ಮತ್ತು ಎಫ್ ಬಿಟ್ಟಿದೆ, ಎ ಬಿಟ್ಟಿದೆ, ಅಂದರೆ ಇಟ್ ಈಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ದಿಸ್ ಕಂಡೀಷನ್. ಎವರಿ ಎಲಿಮೆಂಟ್ ಆಫ್ ವೈ ಈಸ್ ದ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಆಫ್ ಎಕ್ಸ್. ಅಂದರೆ ಇಲ್ಲಿ ಎ ಇ ಎಫ್ ಬಿಟ್ಟು ಹೋಗಿದೆ ಅಲ್ವಾ. ಇಟ್ ಈಸ್ ನಾಟ್ ಇಮೇಜ್ ಆಫ್ ಎನಿ ಎಲಿಮೆಂಟ್ ಆಫ್ ಎಕ್ಸ್. ಹಾಗೆ ಆಗಿರುವಾಗ ದಿಸ್ ಇಸ್ ನಾಟ್ ಆನ್ ಟು, ದಿಸ್ ಇಸ್ ಆಲ್ಸೋ ನಾಟ್ ಆನ್ ಟು. ಇಲ್ಲಿ ಎಫ್ ಬಿಟ್ಟು ಹೋಗಿದೆ ಅಲ್ವಾ. ಸೊ ಈ ಥರ ನೋಡಬೇಕು. ನೀವು ನೋಡಬೇಕಾದ್ದು ಎವರಿ ಎಲಿಮೆಂಟ್ ಆಫ್ ವೈ ಅಂದರೆ ಎವರಿ ಎಲಿಮೆಂಟ್ ಆಫ್ ದ ಸೆಕೆಂಡ್ ಸೆಟ್. ಸೊ ಇಲ್ಲಿ ನೋಡೋಣ, ಇಲ್ಲಿ ಎ ಬಿ ಸಿ ಇದೆ. ಎವರಿ ಎಲಿಮೆಂಟ್ ಆಫ್ ವೈ ಅಂದರೆ ಎ ಬಿ ಸಿ ಈಸ್ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಆಫ್ ಎಕ್ಸ್ ಅಲ್ವಾ. ಫುಲ್ಫಿಲ್ ಮಾಡ್ತಾ ಇದೆಯಾ? ಹೌದು. ಸೊ ಇಟ್ ಈಸ್ ಎಸ್, ಇಟ್ ಈಸ್ ಆನ್ ಟು ಫಂಕ್ಷನ್. ಸೊ ಅದನ್ನು ಇಲ್ಲಿ ನೋಡೋಣ. ಎವರಿ ಎಲಿಮೆಂಟ್ ಆಫ್ ವೈ is the image of some element of x. ಅಲ್ವಾ, under f, that is f3 the function, that is every y belongs to y. ಅದನ್ನ ಏನಂತ ಹೇಳಿದ್ರೆ every y ಇದು ಈ ಎಲಿಮೆಂಟ್ಸ್ಗಳನ್ನು ಸ್ಮಾಲ್ y ಅಂತ ರೆಪ್ರೆಸೆಂಟ್ ಮಾಡ್ತೀವಿ. every element of this big y belongs to y ಅಂತ ಬರೀತೀವಿ. there exists an element in x such that f of x is equal to y. ಸೊ ಅಂದರೆ ಇಲ್ಲಿರುವ ಯಾವುದೇ ಎಲಿಮೆಂಟ್ ಅಂತ ತಗೊಂಡ್ರೆ, ಸೊ ದೇರ್ ಎಕ್ಸಿಸ್ಟ್ ರಿಲೇಷನ್ f of x is equal to y. ಅಂದರೆ f of x is equal to y ಪ್ರಕಾರ, ಈ ರಿಲೇಷನ್ ಪ್ರಕಾರ ಇಲ್ಲಿ ಪ್ರತಿ ಎಲಿಮೆಂಟ್ಗಳಿಗೆ, y ಸೆಟ್ನಲ್ಲಿರುವಂಥ ಪ್ರತಿ ಎಲಿಮೆಂಟ್ಗಳಿಗೆ ಇಲ್ಲಿ ಒಂದು ಇದರ ಎಕ್ಸ್ನಲ್ಲಿರುವಂಥ ಎಲಿಮೆಂಟ್ಗಳ ಒಟ್ಟಿಗೆ ರಿಲೇಷನ್ ಇರುತ್ತೆ ಅಂತ. ಸೊ ಈ ಥರ ನೀವು ನೋಡಬೇಕಾದ್ದು ಎವ್ರಿ ಎಲಿಮೆಂಟ್ ಆಫ್ ವೈ ಈಸ್ ಅನ್ ಇಮೇಜ್ ಆಫ್ ಎಕ್ಸ್ ಇದೆಯಾ ಇಲ್ವಾ ಅಂತ. ಅಂದರೆ ಇಲ್ಲಿ ಯಾವುದಾದ್ರು ಒಂದು ಎಕ್ಸ್ಟ್ರಾ ಇದ್ದರೆ, ಬಿಟ್ಟು ಹೋಗಿದ್ದಿದ್ರೆ, ಅದಕ್ಕೆ ಯಾವುದೇ ಇಲ್ಲಿ ರಿಲೇಷನ್ ಇಲ್ಲದೆ ಇದ್ದರೆ ಆಗ ಏನು ಹೇಳ್ತೀವಿ? ಇಟ್ ಈಸ್ ನಾಟ್ ಆನ್ ಟು. ಸೊ ಇಲ್ಲಿ ನೋಡೋಣ, ಇವಾಗ 1 2 3 4 ಇದೆ, ಸೆಟ್ ಎಕ್ಸ್ನಲ್ಲಿದೆ, ಸೆಟ್ ವೈ ಅಲ್ಲಿ ಎ ಬಿ ಸಿ ಡಿ ಇದೆ. ಸೊ ಇವಾಗ ಏನಾಗಿದೆ? ಆಲ್ ಎಲಿಮೆಂಟ್ಸ್ ಆರ್ ದ ಇಮೇಜಸ್ ಆಫ್ ಸಮ್ ಎಲಿಮೆಂಟ್ಸ್ ಆಫ್ ಎಕ್ಸ್ ಅಲ್ವಾ. ಸೊ ಆಗ ಏನಾಗಿದೆ ಇಲ್ಲಿ? ಸೊ ದಿಸ್ ಇಸ್ ಈಸಿಲಿ ಯು ಕ್ಯಾನ್ ಸೇ ಇಟ್ ಈಸ್ ಆನ್ ಟು. ಜೊತೆಗೆ 1 to 1 ಕೂಡ ಇದೆಯಾ ಅಂತ ನೀವು ಚೆಕ್ ಮಾಡಿ. ಏನು ನೋಡ್ಬೇಕೀಗ? ಇಲ್ಲಿ ನೋಡ್ಬೇಕಾದೇನು? 1 to 1 ಅಲ್ಲಿ ಚೆಕ್ ಮಾಡಬೇಕಾದೇನು? ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಈಸ್ ಹ್ಯಾವಿಂಗ್ ಡಿಸ್ಟಿಂಕ್ಟ್ ಇಮೇಜ್ ಇನ್ ವೈ. ಸೊ 1ಗೆ ಬಿ, 2ಕ್ಕೆ ಸಿ ಇದೆ, 3ಕ್ಕೆ ಎ ಇದೆ, 4ಕ್ಕೆ ಡಿ ಇದೆ. ಅಂದರೆ ಎವ್ರಿ ಎಲಿಮೆಂಟ್ ಇನ್ ಎಕ್ಸ್ ಈಸ್ ಹ್ಯಾವಿಂಗ್ ಡಿಸ್ಟಿಂಕ್ಟ್, ಅಂದರೆ ಬೇರೆ ಬೇರೆ ಇಮೇಜಸ್ ಇದೆ, ಸಪರೇಟ್ ಇಮೇಜಸ್ ಇದೆ ಅಲ್ವಾ. 2ಕ್ಕೆ ಕಾಮನ್ ಇಲ್ಲ, ಈ ಥರ ಇಲ್ಲ. ಇಲ್ಲಿ 1ಗೆ ಇಮೇಜ್ ಎ ಇದೆ, 2ಕ್ಕೆ ಎ ಇದೆ, ಇಲ್ಲಿ ಆ ಥರ ಇಲ್ಲ. ಇಲ್ಲಿ 1 2 3 4 ಪ್ರತಿ ಎಲಿಮೆಂಟ್ಗಳು ಕೂಡ ಸಪರೇಟ್ ಆಗಿ ಬೇರೆ ಬೇರೆ ಇಮೇಜ್ ಇದೆ ಅಲ್ವಾ. ಸೊ ಅಲ್ಲಿಗೆ ಏನಾಯಿತು? ಸೊ ದಿಸ್ ಇಸ್ 1 to 1 ಕೂಡ ಇದೆ ಮತ್ತು ಆನ್ ಟು ಕೂಡ ಇದೆ ಅಲ್ವಾ. ಸೊ ಅಲ್ಲಿಗೆ ಇದು, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಬೈಜೆಕ್ಟಿವ್. ಈ ಥರ ಎರಡೂ ಇದ್ದರೆ, ಇಂಜೆಕ್ಟಿವ್ ಮತ್ತು ಸರ್ಜೆಕ್ಟಿವ್ ಎರಡೂ ಕೂಡ ಇರುವಂಥ ಫಂಕ್ಷನ್ ಆದರೆ ಅದನ್ನು ಬೈಜೆಕ್ಟಿವ್ ಅಂತ ಹೇಳ್ತೇವೆ. ಅರ್ಥ ಆಗ್ತಾ ಇದೆಯಾ? ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಿತ್ ಆಲ್ ದ ಎಕ್ಸಾಂಪಲ್ಸ್ ಮತ್ತು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಯು ಕ್ಯಾನ್ ಈಸಿಲಿ ನೋಟ್ ಇಟ್ ಡೌನ್. ಓಕೆ,
ಹಾಂ, ಇಲ್ಲಿ ಒಂದು ಕನ್ಸೆಪ್ಟನ್ನು ನಾನು ಹೇಳಿದ್ದು ಮತ್ತೆ, ಅದೇನೆಂದರೆ ಈ ಫಂಕ್ಷನ್ ಫ್ರಮ್ ಎಕ್ಸ್ ಟು ವೈ ಈಸ್ ಆನ್ ಟು ಇಫ್ ಆ್ಯಂಡ್ ಓನ್ಲಿ ಇಫ್ ರೇಂಜ್ ಆಫ್ ಎಫ್ ಇಸ್ ಈಕ್ವಲ್ ಟು ವೈ. ಅಂದರೆ ಏನರ್ಥ ಇಲ್ಲಿ, ಅದನ್ನು ಇನ್ನೊಂದು ಥರ ಹೇಳೋದಾದರೆ, ಸೊ ಇದನ್ನು ಆನ್ ಟು ಅನ್ನು ಇನ್ನೊಂದು ಥರ ಹೇಳೋದಾದರೆ, ಸೊ ಇಲ್ಲಿ ನೋಡಬೇಕು ಏನು, ವಾಟ್ ವಿ ಕಾಲ್ ಇಟ್ ಇಸ್ ರೇಂಜ್. ಸೊ ಇದು ಡೊಮೈನ್, ಇದನ್ನು ಕೋಡೊಮೈನ್ ಅಂತ ಹೇಳ್ತೀವಿ. ಆಲ್ ದ ಸೆಟ್ ಆಫ್ ದಿ ಸೆಟ್ ಆಫ್ ಆಲ್ ದ ಇಮೇಜಸ್, ಇದೆಲ್ಲ ಕೂಡ ಇಮೇಜಸ್ ಹೌದಲ್ವಾ. ಸೊ ಸೆಟ್ ಆಫ್ ಆಲ್ ದ ಇಮೇಜಸ್ ವಿ ಕಾಲ್ ಇಟ್ ಆಸ್ ರೇಂಜ್. ಸೆಟ್ ಆಫ್ ಆಲ್ ದ ಇಮೇಜಸ್, ಓಕೆ. ಈ ಎಲ್ಲ ಎಲಿಮೆಂಟ್ಗಳಿಗೆ ಒಂದೊಂದು ಇಮೇಜ್ ಇರುತ್ತೆ. ಆ ಸೆಟ್ ಆಫ್ ಆಲ್ ದ ಇಮೇಜಸ್ ಅನ್ನು ನಾವು ಏನು ಹೇಳ್ತೀವಿ, ರೇಂಜ್ ಅಂತ ಹೇಳ್ತೀವಿ. ಸಪೋಸ್ ಇಲ್ಲಿ ರೇಂಜ್ ಅನ್ನುವಂಥದ್ದು ಇಫ್ ಇಟ್ ಈಸ್ ಈಕ್ವಲ್ ಟು ವೈ ಅಂದರೆ ವೈ ಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ರೇಂಜಲ್ಲಿ ಬಂದಿದೆ ಅಂತಾದ್ರೆ ಏನರ್ಥ. ಸೊ ದಟ್ ಮೀನ್ಸ್ ಎವರಿ ಎಲಿಮೆಂಟ್ ಈಸ್ ಇನ್ಕ್ಲೂಡೆಡ್ ಇಸ್ ದ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಆಫ್ ಎಕ್ಸ್ ಅಂದರೆ ಅವಾಗ ಆನ್ ಟು ಅನ್ನ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ಇನ್ನೊಂದು ಏನಂದರೆ ಡೆಫಿನೇಷನ್ ಆಫ್ ಬೈಜೆಕ್ಟಿವ್. ಸೊ ದಟ್ ಫಾರ್ ಡೆಫಿನೇಷನ್ ಆಫ್ ಬೈಜೆಕ್ಟಿವ್ ಯು ಕ್ಯಾನ್ ನೋಟ್ ಇಟ್ ಡೌನ್. A function f from x to y is said to be 1 to 1 and on to if it is both 1 to 1 and on to. So ಎರಡೂ ಕೂಡ ಇದ್ರೆ, so for example this one function 4, okay, this is both ಅಲ್ವಾ. So it is ಮತ್ತೆ ಇನ್ನೊಂದು ಫಂಕ್ಷನ್, so yes function f4. So this function is both 1 to 1 and on to ಇದೆ. Okay, yes, proceed.